ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ನಾವು CRPF ಟ್ರೇಡ್ಸ್ಮನ್ ದ ಕಾಲ್ ಫಾರ್ಮ್ ಆಗಿದೆ. ಸೊ ಈ ಒಂದು ಟ್ರೇಡ್ಸ್ಮನ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ನೀವು ಏನೆಲ್ಲ ತಯಾರಿಯನ್ನ ಮಾಡ್ಬೇಕಾಗಿರ್ತೈತಿ, ಆಮೇಲೆ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಇದ್ರದ ಅಪ್ಲಿಕೇಶನ್ ಇರುವಂತದ್ದು ಸ್ಟಾರ್ಟ್ ಆಗಿರುವಂತದ್ದು 24 ಅಂದ್ರೆ 20 ಏಪ್ರಿಲ್ ದಿಂದ 19 ಮೇ ವರೆಗೆ ಅಪ್ಲಿಕೇಶನ್ ಅನ್ನ ನೀವು ಸಲ್ಲಿಸಬಹುದಾಗಿದೆ. ಸೊ ಇವತ್ತು ಇದು ಫುಲ್ ನೋಟಿಫಿಕೇಶನ್ ಬಂದಿದೆ. ಇದರಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ ಏನು ಅದನ್ನೆಲ್ಲ ನೋಡೋಣ. ಸೊ ಈ ನೋಟಿಸ್ ದಲ್ಲಿ ಇನ್ನೊಂದು 10th ಆಗಿರುವಂತಹ ಮೇಲ್ ಮತ್ತು ಫಿಮೇಲ್ ಹುಡುಗರು ಮತ್ತು ಹುಡುಗಿಯರು ಇಬ್ರು ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. 10th ಪಾಸ್ ಆಗಿರ್ಬೇಕು. ಆಮೇಲೆ ಏಜ್ ಎಷ್ಟು ಇರಬೇಕು ಅಂತಂದ್ರ ಏಜ್ ನಿಮ್ದು 18ರಿಂದ 23 ವರ್ಷ ಇರಬೇಕಾಗುತ್ತೆ, ಅಥವಾ 18ರಿಂದ 27 ವರ್ಷ ಡ್ರೈವರ್ ದವರಿಗೆ ಬೇಕಾಗುತ್ತೆ. ಸೊ ಎಷ್ಟು ಏಜ್ ಒಳಗಡೆ ನೀವು ಇದ್ರ ಅಂತಂದ್ರ ಅಪ್ಲಿಕೇಶನ್ ಅನ್ನ ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇದರಲ್ಲಿ ಬಹಳಷ್ಟು ಕೆಟಗರಿಯ ಜಾಬ್ಸ್ ಗಳು ಬರ್ತವೆ. ಆ ಎಲ್ಲಾ ಜಾಬ್ಸ್ ಗಳು ಏನು ಅದ್ರ ಬಗ್ಗೆ ಡಿಟೇಲ್ ಆಗಿ ಇದರಲ್ಲಿ ನೋಡೋಣ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಜಾಬ್ಗೆ ಹೋಗ್ಬೇಕಂತ ಆ ಕೆಟಗರಿಯಲ್ಲಿ ಇಷ್ಟ ಆಗುತ್ತೆ ಆ ಒಂದು ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಬಟ್ ಏಜ್ ಇರುವಂತದ್ದು 18ರಿಂದ 23 ಇದೆ. ಆಮೇಲೆ ಅದರಲ್ಲಿ OBC ದವರಿಗೆ ಬೇರೆ ಬರ್ತೈತಿ, SC ST ದವರಿಗೆ ಬೇರೆ ಬರ್ತೈತಿ. ಅದನ್ನೆಲ್ಲಾನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇದು ಒಂದು ಅಪಾರ್ಚುನಿಟಿ ಇದೆ. 9,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳಿದಾವೆ. ಸೊ ಹಾಗಾಗಿ ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ನಡೆಸ್ರಿ. ಈ ಒಂದು ಏನು ಟ್ರೇಡ್ಸ್ಮನ್ ಇದೆ ಬಹಳ ಕಡಿಮೆ ಕಟ್ ಆಫ್ ನಿಲ್ಲೋದರಿಂದ ನೀವು ಈ ಎಕ್ಸಾಮ್ ಅನ್ನ ಪಾಸ್ ಮಾಡಿ ಒಂದು ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೋಬಹುದಾಗಿದೆ. ಓಕೆ, ಡಿಟೇಲ್ ಆಗಿದ್ರ ಮಾಹಿತಿಯನ್ನ ನೋಡೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ನಿಮ್ಗೆ ಎಲ್ಲಾ ಇದ್ರ ಬಗ್ಗೆ ಏನಿದೆ ಎಲ್ಲಾ ಮಾಹಿತಿ ಇರುವಂತದ್ದು ತಿಳಿಸಿ ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ CRPF ಟ್ರೇಡ್ಸ್ಮನ್ 2026 ಈಗೇನ್ ಕಾಲ್ ಫಾರ್ಮ್ ಆಗಿದೆ, ಅದು ಎಕ್ಸಾಮ್ ನಿಮ್ದು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ನೀವು ಬರಿಬೇಕಾಗಿರ್ತೈತಿ. ಹೌದಾ? ಸೊ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಜನರಿಗೆ ಹಿಂದಿ ಅಷ್ಟು ಬರುವಂತಹ ಸಬ್ಜೆಕ್ಟ್ ಅಲ್ಲ, ನಾನು ನೋಡಿರುವ ಹಾಗೆ. ಬಟ್ ಇಂಗ್ಲಿಷ್ ಇರುವಂತದ್ದು ಎಲ್ಲರೂ ಕೂಡ ಪ್ರಿಫರ್ ಮಾಡ್ತಾರೆ, ಇಂಗ್ಲಿಷ್ಗಿನ್ನ ಬಹಳಷ್ಟು ಆಸಕ್ತಿಯನ್ನ ತೋರಿಸ್ತಾರೆ. ಹಾಗಾಗಿ ನಾವು ನಿಮಗಾಗಿ ಈ CRPF ಟ್ರೇಡ್ಸ್ಮನ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದರ ಸಲುವಾಗಿ ಒಂದು ಕೋರ್ಸ್ ಅನ್ನ ತಂದೇವೆ. ಈ ಕೋರ್ಸ್ ಇರುವಂತದ್ದು ಇಂಗ್ಲಿಷ್ ದಲ್ಲಿ ನಿಮ್ಗೆ ಬರ್ತಾ ಇದೆ. ಸೊ ಈ ಕೋರ್ಸ್ ದಲ್ಲಿ ಬರುವಂತಹ ಎಲ್ಲ ಕ್ಲಾಸಸ್ಗಳು ಹೊಸದಾಗಿರುವಂತಹ ಕ್ಲಾಸಸ್ಗಳು ಇದಾವೆ. ಸೊ ಈ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗುವಂತದ್ದು 14 ಏಪ್ರಿಲ್ 2026ರಿಂದ 14 ಏಪ್ರಿಲ್ 2026ರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಈ ಬ್ಯಾಚ್ ಗೆ ಸೇರ್ಕೋಬೇಕು ಅಂತಂದ್ರೆ ನೀವು 14/4 ಈ ಡೇಟ್ ಲಾಸ್ಟ್ ಡೇಟ್ ಇದೆ. 14/4/2026 ಒಳಗೆ ನೀವು ಏನ್ ಮಾಡ್ಬೇಕು, ಫೀಸ್ ಅನ್ನ ಪೇಡ್ ಮಾಡಿ ಈ ಒಂದು ಬ್ಯಾಚ್ ಗೆ ಸೇರ್ಕೋಬೇಕಾಗುತ್ತೆ. ಬಟ್ ನೀವು ಆಮೇಲೆ 14ನೇ ತಾರೀಕು ಆದ್ಮೇಲೆ ನೀವು ಸೇರ್ಕೋತೀನಿ ಅಂತಂದ್ರೆ ನಾವು ಯಾರಿಗೂ ಕೂಡ ಈ ಬ್ಯಾಚ್ ದಲ್ಲಿ ಸೇರಿಸ್ಕೊಳ್ಳೋದಿಲ್ಲ. 14ನೇ ತಾರೀಕಿನ ಒಳಗಡೆನೆ ಯಾರು ಸೇರ್ಕೋತೀರಿ, ಯಾರು ಈ ಬ್ಯಾಚ್ ಗೆ ಸೇರ್ಕೋತೀರಿ ಅವ್ರಿಗೆ ಮಾತ್ರ ಈ ಒಂದು ಕ್ಲಾಸಸ್ಗಳು ನಿಮ್ಗೆ ಅವೈಲೇಬಲ್ ಆಗ್ತವೆ. ಸೊ ಇದರ ಫೀಸ್ ಓನ್ಲಿ 999 ರುಪೀಸ್ ಅನ್ನ ಇಟ್ಟೇವಿ ನಾವು. ಎಲ್ಲರಿಗೂ ಅನುಕೂಲ ಆಗ್ಲಿ, ಎಲ್ಲರೂ ಕೂಡ ಕಂಪ್ಲೀಟ್ ಕೋರ್ಸ್ ಅನ್ನ ಮಾಡ್ಲಿ ಅಂತೇಳಿ ಎಲ್ಲಾ ಹೊಸದಾಗಿರುವಂತಹ ಕ್ಲಾಸಸ್ ಇಂಗ್ಲಿಷ್ ಕಮ್ ಕನ್ನಡ ಎರಡು ಕೂಡ ಇರ್ತೈತಿ. ಹೌದಾ? ಅಂದ್ರೆ ಇಂಗ್ಲಿಷ್ ದಲ್ಲಿ ಎಕ್ಸ್ಪ್ಲನೇಷನ್, ಆಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಎಲ್ಲಾನು ಇರ್ತೈತಿ. ನಾನು ಎಲ್ಲಾ ಬರೀ ಇಂಗ್ಲಿಷ್ ನ ನಿಮ್ಗೆ ಹೇಳ್ಕೊಂತ ಹೋದ್ನೆ ಅಂತಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟಾಗಲ್ಲ. ಅಂತಂದ್ರೆ ಕನ್ನಡ ಮೀಡಿಯಂದವ್ರಿಗೆ ಅಷ್ಟು ಬೇಗನೆ ಕ್ಯಾಚ್ ಆಗೋದಿಲ್ಲ. ಸೊ ಹಾಗಾಗಿ ಇಂಗ್ಲಿಷ್ ಇರ್ತೈತಿ, ಬಟ್ ಅದನ್ನ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ಲಾಸಸ್ಗಳು ನಿಮಗೆ ಎಲ್ಲಾ ಕ್ಲಾಸಸ್ಗಳು ಸಿಗ್ತಾವೆ. ಇದರಲ್ಲಿ ಯಾವ ಸಬ್ಜೆಕ್ಟ್ ಓದ್ಬೇಕು ಏನು ಎಲ್ಲ ಕೂಡ ನಿಮ್ಗೆ ಹೇಳ್ತೇನೆ. 14/4/2026 ನಂತರ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ಬಟ್ ನೀವು 14/4/2026 ಒಳಗಡೆನೆ ನಿಮ್ಮ ಅಡ್ಮಿಷನ್ ಅನ್ನ ಮಾಡ್ಬೇಕು. ಅಡ್ಮಿಷನ್ ಈಗಲಿಂದಲೇ ಸ್ಟಾರ್ಟ್ ಆಗ್ಯಾವು. ಎಲ್ಲರೂ ಕೂಡ ಕ್ಲಾಸಸ್ ಗಳನ್ನ ತಗೊಂಡು ನೀವು ಜಾಯಿನ್ ಆಗ್ಬಹುದು. ಸೊ ಈ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಒಂದು ವಾಟ್ಸ್ಆಪ್ ನಂಬರ್ ಇಲ್ಲಿ ಕೊಟ್ಟೇವಿ, 8861927838. ಸೊ ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ಬೇಕು. ಈ ವಾಟ್ಸ್ಆಪ್ ಮೆಸೇಜ್ ಏನು ಅಂತಂದ್ರೆ ಟ್ರೇಡ್ಸ್ಮನ್ 2026 ಅಂತ ಹೇಳಿ ಮೆಸೇಜ್ ಮಾಡಿದ್ರ ಅಂತಂದ್ರೆ ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೀವಿ. ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಈ ಫೀಸ್ ಅನ್ನ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ. ಆಮೇಲೆ ನಾವು ನಿಮ್ಗ ಗ್ರೂಪ್ ದಲ್ಲಿ ಆಡ್ ಮಾಡ್ಕೋತೀವಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಪರ್ಸನಲ್ ಆಗಿರುವಂತಹ ಟೆಲಿಗ್ರಾಮ್ ಗ್ರೂಪ್. ಈ ಟೆಲಿಗ್ರಾಮ್ ಗ್ರೂಪ್ ಗೆ ಆಡ್ ಮಾಡ್ಕೋತೀವಿ. ಸೊ ಎಷ್ಟು ಜನ 14/4/2026 ಒಳಗಡೆ ಜಾಯಿನ್ ಆಗ್ತಾರೆ ಅಲ್ಲಿವರೆಗೆ ಮಾತ್ರ ನಾವು ಅಡ್ಮಿಷನ್ ತಗೋತೇವೆ. ಆಮೇಲೆ ಅಡ್ಮಿಷನ್ ಅನ್ನ ತಗೊಳಂಗಿಲ್ಲ.
ಅಷ್ಟೇ ಕ್ಲೋಸ್, ಎಷ್ಟ್ ಬೇಕಾದಷ್ಟು ಆಗ್ಲಿ ಅದು ಈ 14ನೇ ತಾರೀಕಿನ ಒಳಗಡೆ ಮಾತ್ರ ಇರ್ತೈತಿ. ಸೊ ಅದ್ರ ಸಲುವಾಗಿ ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ಮಾಹಿತಿಯನ್ನ ಶೇರ್ ಮಾಡ್ರಿ. ನೀವು ಜಾಯಿನ್ ಆಗೋರಿದ್ರ ಬೇಗನೆ ಜಾಯಿನ್ ಆಗ್ರಿ. ಓಕೆ, ಇನ್ನೂ ಟೈಮ್ ಇದೆ. ಸೊ ಇವತ್ತು 10ನೇ ತಾರೀಕಿದೆ, 10-4 ಇನ್ನ 4 ದಿವಸದವರೆಗೆ ಟೈಮ್ ಇದೆ. ಸೊ ಬೇಗನೆ ನೀವು ಜಾಯಿನ್ ಆಗ್ರಿ, ಎಲ್ಲಾ ಗ್ರೂಪ್ಸ್ ಗಳಲ್ಲಿ ಶೇರ್ ಮಾಡ್ರಿ. ಬಹಳಷ್ಟು ಜನ ಆದ್ರಂತಂದ್ರೆ ನಮಗೂ ಕೂಡ ಹೇಳಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಕ್ಲಾಸಸ್ಗಳು. ಓಕೆ, ಸೊ ಇದಿಷ್ಟು ಮಾಹಿತಿ ಟ್ರೇಡ್ಸ್ಮನ್ ದ ಒಂದು ಕ್ಲಾಸಸ್ ಬಗ್ಗೆ. ಈಗ ನಾವು ಏನು ಅಂತಂದ್ರೆ ಈ ಒಂದು ಏನ್ ನೋಟಿಫಿಕೇಶನ್ ಬಂದಿದೆ, ಈ ನೋಟಿಫಿಕೇಶನ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬಹುದು ನೀವು ಈ ನೋಟಿಫಿಕೇಶನ್ ಬಂದಿರುವಂತದ್ದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದಿಂದ ಬಂದಿರುವಂತಹ ಈ ಒಂದು ನೋಟಿಸ್. ಡೇಟ್ ನೋಡಬಹುದು ನೀವು, ಇದು ಆಕ್ಚುಲಿ 8 ಏಪ್ರಿಲ್ 2026 ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಅಪ್ಲಿಕೇಶನ್ ಡೇಟ್ ನೋಡ್ರಿ. ಅಪ್ಲಿಕೇಶನ್ ಎಲ್ಲಿಂದ ಎಲ್ಲಿವರೆಗೆ ಸ್ಟಾರ್ಟ್ ಇದಾವು? ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ಡೇಟ್ ನೋಡ್ರಿ ಇಲ್ಲಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುವುದು 20 ಏಪ್ರಿಲ್ 2026 ಆಮೇಲೆ ಕೊನೆಯದಾಗಿ ನೀವು ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಮತ್ತು ಫೀಸ್ ಪೇಡ್ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ 19/5/2026 ಇದೆ. ಇಷ್ಟರ ಒಳಗಡೆ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಏನ್ ಮಾಡ್ಬೇಕು, ಹಾಕ್ಬೇಕಾಗ್ತದೆ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ಇನ್ನ ಲೇಟ್ ಇದೆ. ಬಟ್ ಈಗಲಿಂದಲೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ನಾವು 14ನೇ ತಾರೀಕಿನವರೆಗೆ ಅಡ್ಮಿಷನ್ ಮಾಡ್ಕೋತೇವಿ. ಆಮೇಲೆ 15ನೇ ತಾರೀಕಿನಿಂದ ಕಂಪ್ಲೀಟ್ ಆಗಿರುವಂತಹ ಕ್ಲಾಸಸ್ ಗಳು ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಈಗ ಇದರಲ್ಲಿ ಇಂಪಾರ್ಟೆಂಟ್ ಏನೇನಿದೆ ಅನ್ನೋದನ್ನ ಒಂದ್ ಸ್ವಲ್ಪ, ಆಮೇಲೆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗ್ತೈತಿ. ನೀವು ಇದ್ರಲ್ಲಿ ನೋಡ್ಬಹುದು, ನೀವು ಇಲ್ಲಿ ಯಾವ್ಯಾವ ಇದು ಕಟ್ ಆಫ್ ನಿಲ್ಲುವಂತದ್ದು ರಾಜ್ಯವಾರು ನಿಲ್ಲೋದರಿಂದ, ಸ್ಟೇಟ್ ವೈಸ್ ನಿಲ್ಲೋದರಿಂದ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇಲ್ಲಿ ಏನೋ ವೇಕೆನ್ಸಿಗಳು ಇದಾವು. ಸೊ ಈ ಒಂದು ಲೈನ್ ಕರ್ನಾಟಕಕ್ಕೆ ಸಂಬಂಧಿಸಿದ ಇದೆ. ಸೊ ಇಲ್ಲಿ ಎಷ್ಟೆಷ್ಟು ಇದಾವ ನೋಡ್ರಿ, ಇಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಐತಿ ಅನ್ನೋದನ್ನ ಇಲ್ಲಿ ಇಷ್ಟು ಪೋಸ್ಟ್ ಗಳು ಬರ್ತಾವ. ಇದ್ರಲ್ಲಿ ಯಾವ್ದು ಬ್ರಾಸ್ ಬ್ಯಾಂಡ್ ಇದೆ, ಆಮೇಲೆ ಬಾರ್ಬರ್, ಬಗ್ಲರು, ಆಮೇಲೆ ಕೋಬ್ಲರು, ಕುಕ್ಕು, ಕಾರ್ಪೆಂಟರು, ಡ್ರೈವರು, ಆಮೇಲೆ ಮಾಳಿ. ಓಕೆ, ಇದು ಮೋಟಾರ್ ಮೆಕ್ಯಾನಿಕ್, ವೆಹಿಕಲ್, ಪೈಪ್ ಬ್ಯಾಂಡ್ ದವ್ರದ್ದು. ಓಕೆ, ಸೊ ಈ ರೀತಿ ಬಹಳಷ್ಟು ಇಷ್ಟು ಏನದಾವು ಅಂತಂದ್ರ ಪೋಸ್ಟ್ ಗಳದಾವ. 1 2 3 4 5 6 7 8 9 10 11 12 13 14 15 ಪೋಸ್ಟ್ ಗಳಿದಾವ. 15ರಲ್ಲಿ ಒಂದು ಪೋಸ್ಟ್ ಅನ್ನ ನೀವು ಹಾಕ್ಬೇಕಾಗ್ತತಿ. ಇಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಪೋಸ್ಟ್ ಗಳು ಇರುವಂತದ್ದು ಯಾವ್ದು ಅಂತಂದ್ರೆ ಬಗ್ಲರ್ ಇದೆ. ಇದಾದ್ಮೇಲೆ 59 ಸೀಟ್ಸ್ ಗಳಿದಾವೆ. ಆಮೇಲೆ 71 ಸೀಟ್ಸ್ ಗಳು ಎದ್ರೊಳಗಿದಾವ, ಕುಕ್ ಒಳಗಿದಾವ. ಅಂದ್ರೆ ಅಡಿಗೆ ಮಾಡೋದು ಬರೀ ಹುಡುಗಿಯರ ಅಂತ ಹೇಳಿ ಅಂತಲ್ಲ, ಹುಡುಗರು ಕೂಡ ಅಡಿಗೆ ಈ ಪೋಸ್ಟ್ ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಬಹಳ ಈಸಿ ಇರ್ತೈತಿ. ಆಮೇಲೆ ಇಲ್ಲಿ ಡ್ರೈವರ್ ಗೆ 177 ಪೋಸ್ಟ್ ಗಳಿದಾವ. ಡ್ರೈವರ್ ಗೆ 177, ಹೆವಿ ಡ್ರೈವರ್, ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಇರ್ಬೇಕಾಗ್ತೈತಿ. ಸೊ ಅವ್ರು ಇರ್ತಕ್ಕಂಥವ್ರು ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಬಹುದು. ಅವ್ರಿಗೆ 27 ವರ್ಷದವರೆಗೆ ಚಾನ್ಸ್ ಇದೆ. ಅಂದ್ರೆ 17 15ರಿಂದ 27 ವರ್ಷದವರೆಗೆ ಇರುವಂತವ್ರು ಅಪ್ಲಿಕೇಶನ್ ಸಲ್ಲಿಸಬಹುದು. ಸಾರಿ. ಇದಾದ್ಮೇಲೆ ಇಲ್ಲಿ 36 ಪೋಸ್ಟ್ ಗಳು ಮೆಕ್ಯಾನಿಕಲ್ ವೆಹಿಕಲ್ ಇದೆ. 27 ಪೋಸ್ಟ್ ಗಳು ಇದಾವೆ. ಸೊ ಈ ರೀತಿ ಟೋಟಲ್ 400 ಒಂದು ಒಳ್ಳೆ ಪೋಸ್ಟ್ ಗಳು ಇದಾವೆ. ಕರ್ನಾಟಕದಲ್ಲಿ 466 ಪೋಸ್ಟ್ ಗಳು ಟೋಟಲ್ ಆಗಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಾರೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಕರ್ನಾಟಕದಲ್ಲಿ ಇರುವಂತಹ ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗ್ತತಿ. ಅತಿ ಹೆಚ್ಚು ಡ್ರೈವರ್ ಇದಾವು. ಅದನ್ನ ಬಿಟ್ವಿ ಅಂತಂದ್ರೆ ಕುಕ್ ಇದೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೆ ಅದು ಹಾಕ್ರಿ. ಮೇಲ್ ಫಿಮೇಲ್ ಎಲ್ಲರೂ ಕೂಡ ಎಲ್ಲಾ ಪೋಸ್ಟ್ ಗಳಿಗೆ ಯಾವ್ದಾದ್ರು ಒಂದು ಪೋಸ್ಟ್ ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರ್ತೀರಿ. ಓಕೆ, ಸೊ ಇದು ಪೋಸ್ಟ್ ಗಳ ಬಗ್ಗೆ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಫಿಮೇಲ್ ಪೋಸ್ಟ್ ಗಳು ನೋಡ್ರಿ. ಫಿಮೇಲ್ ಪೋಸ್ಟ್ ಗಳು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬ್ರಾಸ್ ಬ್ಯಾಂಡ್ ಗೆ 2 ಪೋಸ್ಟ್ ಗಳಿದಾವೆ. ಆಮೇಲೆ ಟೋಟಲ್ 5 ಪೋಸ್ಟ್ ಇದಾವೆ ಓನ್ಲಿ. ಆದ್ರೂ ಕೂಡ ಬೇರೆ ಅದಕ್ಕೆ ಹೋಲಿಸಿದ್ವಿ ಅಂತಂದ್ರ ಪರವಾಗಿಲ್ಲ. ಸೊ ಇಲ್ಲಿ ಬಗ್ಲರ್ ಗೆ 1 ಪೋಸ್ಟ್ ಇದೆ ಫಿಮೇಲ್. ಆಮೇಲೆ ಪೈಪ್ ಬ್ಯಾಂಡ್ ಗೆ 1 ಪೋಸ್ಟ್ ಇದೆ. ಆಮೇಲೆ ವಾಟರ್ ಕ್ಯಾರಿಯರ್ ಇದೆ ನೋಡ್ರಿ, ವಾಟರ್ ಕ್ಯಾರಿಯರ್ ನೀರ್ ತರೋದು 1 ಪೋಸ್ಟ್ ಇದೆ. ಹೀಗೆ ಟೋಟಲ್ ಆಗಿ 5 ಪೋಸ್ಟ್ ಗಳು ಫಿಮೇಲ್ ದವರಿಗೆ ಇದೆ. ಆಮೇಲೆ ಅವೆಲ್ಲ ಆಗಲ್ ತೋರಿಸಿ ಅವೆಲ್ಲ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಇರುವಂತಹ ವೇಕೆನ್ಸಿಗಳು.
ಇಲ್ಲಿ ವೇಕೆನ್ಸೀಸ್ ಫಾರ್ ಪಯೋನಿಯರ್ ವಿಂಗ್ ಅಂತ ಹೇಳಿ ಒಂದು ಬರ್ತೈತಿ, ಅವ್ರಿಗೆ 20 ಪೋಸ್ಟ್ ಗಳನ್ನ ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಮ್ಯಾಸನ್ ಆಗಿರ್ಬೋದು ಅಂತಂದ್ರೆ ಅಲ್ಲಿರುವಂತಹ ಮನೆ ಆಗಿರೋ ಅರಮನೆ ಅವುಗಳನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಅವ್ರದ್ದು ಆಗಿರ್ತೈತಿ. ಅವು 20 ಪೋಸ್ಟ್ಗಳು ಬೇರೆ ಇದಾವೆ. ಇದಾದ್ಮೇಲೆ ನೆಕ್ಸ್ಟ್ ಇದು ಡಿಸ್ಕ್ವಾಲಿಫಿಕೇಶನ್ ಆಯ್ತು. ಈಗ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾವು ನೋಡ್ಬೋದು. ಇಲ್ಲಿ ಒಂದನೇದ್ದು SC/ST ದವರಿಗೆ 5 ವರ್ಷದವರೆಗೆ ಸಡಿಲಿಕೆ ಇದೆ. ಇಲ್ಲಿ SC/ST ಕ್ಯಾಂಡಿಡೇಟ್ಸ್ ಗಳಿಗೆ 5 ವರ್ಷದವರೆಗೆ ಸಡಿಲಿಕೆ, OBC ದವರಿಗೆ 3 ವರ್ಷದ ಸಡಿಲಿಕೆ ಇಲ್ಲಿ ಕೊಟ್ಟಾರೆ. ಅಂತಂದ್ರೆ ಜನರಲ್ ದವರು 18ರಿಂದ 23, ಹೌದಾ? ಜನರಲ್ ದವರು 18ರಿಂದ 23 ವರ್ಷ ಇದ್ರ ಇದು GM ಕ್ಯಾಟಗರಿ ಆಯ್ತು. ಆಮೇಲೆ SC ಮತ್ತು ST ಕ್ಯಾಟಗರಿದವ್ರು ಎಲ್ಲಿಂದ ಎಲ್ಲಿವರೆಗೆ 18ರಿಂದ ಎಷ್ಟು 23ಕ್ಕೆ 5 ಸೇರಿಸಿದ್ವಿ ಅಂತಂದ್ರೆ 28 ವರ್ಷದವರೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. OBC ಕ್ಯಾಟಗರಿದವ್ರು ಇದ್ರ ಅಂತಂದ್ರ 18ರಿಂದ 26 ವರ್ಷದವರೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇಷ್ಟು ಇತ್ತು ಅಂತಂದ್ರ, ಇಷ್ಟರ ಒಳಗಡೆ ನಿಮ್ಮ ಏಜ್ ಇತ್ತು ಅಂತಂದ್ರೆ ನೀವ್ ಏನ್ ಮಾಡಬಹುದು, ಈ ಪೋಸ್ಟ್ ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆ, ಇದು ಏಜ್ ಬಗ್ಗೆ ಗೊತ್ತಾಯ್ತು ಎಲ್ಲರಿಗೂ. ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋಣ ಈಗ? ಮತ್ ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅನ್ನೋದನ್ನ ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಪ್ರೊಸೆಸ್ ಆಫ್ ಸರ್ಟಿಫಿಕೇಶನ್, ಎಲ್ಲಾ ಸರ್ಟಿಫಿಕೇಟ್ಗಳು ಇಂಗ್ಲಿಷ್ ದಲ್ಲಿ ಇರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಗಳನ್ನ ತೆಗ್ಸಿರ್ಬೇಕಾಗತಿ. ಎಲ್ಲವುಗಳು ಕ್ರೂಸಿಯಲ್ ಡೇಟ್ ದ ಒಳಗಡೆ ಇರಬೇಕು. SC/ST ಸರ್ಟಿಫಿಕೇಟ್ ತೆಗ್ಸಾಕತ್ತಿದ್ರಿ, ಆಮೇಲೆ OBC EWS ತೆಗ್ಸಾಕತ್ತೀರಿ ಅಂತಂದ್ರ 19/5/2026 ಒಳಗಡೆನೆ ಇರಬೇಕು. ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ನಂದು ಕ್ರೂಸಿಯಲ್ ಡೇಟ್ ಇಲ್ರಿ, ನಂದ್ ಹಂಗಾತು ಹಿಂಗಾತು, ಸೆಲೆಕ್ಷನ್ ಆಗಿರ್ತೈತಿ, ಎಲ್ಲಾ ಮುಗ್ದಿರ್ತೈತಿ, ಆಮೇಲೆ ನಿಮಗ್ ಹೊರಗೆ ತೆಗೆದ್ ಬಿಡ್ತಾರ. ಸೊ ಈ ಕ್ರೂಸಿಯಲ್ ಡೇಟ್ 19/5/2026 ಏನಿದೆ, ಇದ್ರ ಒಳಗಡೆನೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳಿರ್ಬೇಕು. ಉದಾಹರಣೆಗೆ 10th ಆಗಿತ್ತಂದ್ರ 10th ಪಾಸ್ ಆಗಿರುವಂತದ್ದು 10th ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬಹುದು. ಆಮೇಲೆ ಡಿಗ್ರಿ ಆಗಿತ್ತು, ಮಾರ್ಕ್ಸ್ ಕಾರ್ಡ್ ಎಲ್ಲಾ ಇದ್ದು ಅಂತಂದ್ರ ಹಾಕ್ರಿ, ಡಿಗ್ರಿ ಆಗಿದೆ ಅಂತ ಹೇಳಿ. ಇಲ್ಲಾಂದ್ರ ಹಾಕಾಕ್ ಹೋಗ್ಬೇಡ್ರಿ, 10th ಮೇಲೆ ಇದೆ ಇದು. ಇದಾದ್ಮೇಲೆ 19/5 ಒಳಗಡೆ ನಿಮ್ಮ OBC ದವ್ರ ಇದ್ರ OBC ಸೆಂಟ್ರಲ್ ಗೌರ್ಮೆಂಟ್ ತೆಗೆಸ್ಕೊಳ್ರಿ. SC/ST ದವ್ರು SC/ST ಸರ್ಟಿಫಿಕೇಟ್ ಇಂಗ್ಲಿಷ್ ದಲ್ಲಿ, EWS ದವರು EWS ಸರ್ಟಿಫಿಕೇಟ್ ಅನ್ನ ಇಂಗ್ಲಿಷ್ ದಲ್ಲಿ ತೆಗೆಸ್ಕೊಳ್ರಿ. 16/5 ಇದರ ಕ್ರೂಸಿಯಲ್ ಡೇಟ್ ಇದೆ. ಇದಾದ್ಮೇಲೆ ಎಜುಕೇಶನ್, ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಾರೆ. ಆಲ್ಮೋಸ್ಟ್ ಎಲ್ಲಾ ಏನಿದೆ ಹೇಳ್ರಿ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಇದನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದೊಳಗೆ ಶೇರ್ ಮಾಡಿರ್ತೇನೆ ನಾನು, ಯಾವ್ಯಾವ ಪೋಸ್ಟ್ ಗೆ ಏನೇನಿದೆ ಅಂತ ಹೇಳಿ. ಆಲ್ಮೋಸ್ಟ್ 10th ಇರ್ತೈತಿ. ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಅಪ್ಲಿಕೇಶನ್ ಫೀಸ್ ನೋಡ್ರಿ, ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಇದೆ ಇದ್ರದ್ದು. ಆಮೇಲೆ ಇದು ಯಾರ್ಯಾರಿಗೆ ಪೋಸ್ಟ್ ಅಪ್ಲೈಡ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಆಫ್ ಜನರಲ್, EWS ಅಂಡ್ OBC ಓನ್ಲಿ ದವರಿಗೆ. ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು SC/ST ಅಂಡ್ ಫಿಮೇಲ್. ನೋಡ್ರಿ, SC/ST ಮತ್ತು ಫಿಮೇಲ್ ದವರಿಗೆ, ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ದವರಿಗೆ ಯಾವುದೇ ರೀತಿ ಇರುವಂತಹ ಫೀಸ್ ಇರೋದಿಲ್ಲ. ಓಕೆ, SC/ST ಮತ್ತು ಫಿಮೇಲ್ ದವರಿಗೆ ಯಾವುದೇ, ಫಿಮೇಲ್ ಯಾವ ಬೇಕಾದ ಕ್ಯಾಟಗರಿದವ್ರು ಇರಲಿ ಅವರಿಗೆ ಫೀಸ್ ಇರಂಗಿಲ್ಲ. ಫ್ರೀ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಬಟ್ ಉಳಿದವರು ಎಲ್ಲರೂ ಕೂಡ 100 ರೂಪಾಯಿಯನ್ನ ಕಟ್ಟಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ. ಸೆಂಟರ್ ಫಾರ್ PET, PST, ಟ್ರೇಡ್ ಟೆಸ್ಟ್, DV ಮತ್ತು DME ಮತ್ತು RME ಇವುಗಳ ಸೆಂಟರ್ಸ್ ಗಳು ಎಲ್ಲೆಲ್ಲಿದಾವ ಅಂತ ಹೇಳಿ ಕೊಟ್ಟಾರ. ನಮ್ ಕರ್ನಾಟಕದ್ದು ಕೂಡ ಕೊಟ್ಟಾರ. ಇಲ್ಲಿ ಕರ್ನಾಟಕದೊಳಗ ಬೆಂಗಳೂರದಲ್ಲಿ ನಿಮ್ಮ PET, ಓಕೆ, PET, PST, ಆಮೇಲೆ ಟ್ರೇಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್, ಇವೆಲ್ಲ ಏನಾಗ್ತಾವ ಅಂತಂದ್ರೆ ನಿಮ್ಮ ಬೆಂಗಳೂರದಲ್ಲಿ ನಡೀತಾವ. ಅದ ಮೊದಲು ಇದ ಇರ್ತೈತಿ ನಿಮ್ಮ ಟ್ರೇಡ್ಸ್ಮನ್ ದಲ್ಲಿ ಮೊದಲು ಎಕ್ಸಾಮ್ ಇರಂಗಿಲ್ಲ. ಮೊದಲು ಏನಿರ್ತೈತಿ, ಮೊದಲು ಇವುಗಳನ್ನೆಲ್ಲ ನೋಡ್ತಾರು. ಇದ್ರೊಳಗೆ ಪಾಸ್ ಆದ್ರ ಅಂತಂದ್ರ ಯಾವ್ದು PET, PST ನೋಡ್ತಾರ ಮೊದಲು. ಇವ್ ಎರಡು ಆತಂದ್ರೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಇರ್ತೈತಿ. ಟ್ರೇಡ್ ಟೆಸ್ಟ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದಾದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ಮತ್ತು DME ಎರಡು ಒಟ್ಟಿಗೆನೆ ಇರ್ತಾವು. ಇಷ್ಟೆಲ್ಲ ಆದ್ಮೇಲೆ ಫೈನಲ್ ಲಿಸ್ಟ್ ಬರ್ತೈತಿ. ಫೈನಲ್ ಲಿಸ್ಟ್ ಒಳಗೆ ಸೆಲೆಕ್ಷನ್ ಆದ್ರ ಅಂತಂದ್ರ ನಿಮ್ಮ ಜಾಬ್ ಖಚಿತ. ಓಕೆ, ಈಗ ಇಲ್ಲಿ PET ಏನೇನ್ ಇರ್ತೈತಿ ನೋಡ್ರಿ. PET ಇದು ಯಾರ್ಯಾರಿಗೆ, ಡ್ರೈವರ್ ದವ್ರಿಗೆ, ಆಮೇಲೆ ಮೆಕ್ಯಾನಿಕ್ ವೆಹಿಕಲ್ ದವ್ರಿಗೆ, ಪೇಂಟರ್, ಕಾರ್ಪೆಂಟರ್, ಕೋಬ್ಲರ್, ಪೈಪ್ ಬ್ಯಾಂಡರ್, ಇವರೆಲ್ಲರಿಗೂ ಇಲ್ಲಿ 5 ಕಿಲೋಮೀಟರ್ ಅನ್ನ ಓಡ್ಬೇಕು. ಮೇಲ್ ಕ್ಯಾಂಡಿಡೇಟ್ಸ್ ಗಳು, ಹುಡುಗರು 5 ಕಿಲೋಮೀಟರ್ ಓಡ್ಬೇಕಾಗ್ತೈತಿ 24 ನಿಮಿಷದಲ್ಲಿ. ಅದೇ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1.6 ಕಿಲೋಮೀಟರ್ ಓಡ್ಬೇಕು 8.5 ನಿಮಿಷದಲ್ಲಿ. ಇವು ರನ್ನಿಂಗ್ ಇರ್ತೈತಿ PET ಟೆಸ್ಟ್ ಇದು. ಆಮೇಲೆ ಕುಕ್ ಆಗಿರ್ಬಹುದು, ವಾಟರ್ ಕ್ಯಾರಿಯರ್, ಬಾರ್ಬರ್, ಕಟಿಂಗ್ ಮಾಡೋರ, ಹೇರ್ ಡ್ರೆಸ್ಸರ್ ಮಾಡೋರು,
ಆಮೇಲೆ ವಾಷರ್ ಮ್ಯಾನ್ ಬಟ್ಟೆ ಒಗ್ಯವನ, ವಾಷರ್ ವುಮೆನ್, ಆಮೇಲೆ ಸಫಾಯಿ ಕರ್ಮಚಾರಿ ಇವ್ರಿಗೆ ಕಡಿಮೆ ಇರ್ತೈತಿ. ಮೇಲ್ ಕ್ಯಾಂಡಿಡೇಟ್ಸ್ 1.6 ಕಿಲೋಮೀಟರ್ ಓಡಬೇಕು 10 ನಿಮಿಷದಲ್ಲಿ, ಫಿಮೇಲ್ ದವರು 1.6 ಕಿಲೋಮೀಟರ್ ಓಡಬೇಕು 12 ನಿಮಿಷದಲ್ಲಿ ಓಡಬೇಕಾಗ್ತೈತಿ. ಇದಾದ್ಮೇಲೆ ಮ್ಯಾಷನ್ ಮತ್ತು ಎಲೆಕ್ಟ್ರಿಷಿಯನ್ ಅಂತ ಏನ್ ಪಯೋನಿಯರ್ ವಿಂಗ್ಸ್ ಅದಾವು ಇವುಗಳಿಗೆ ಮೇಲ್ಸ್ ಗಳಿಗೆ ಇಲ್ಲಿ ಯಾವುದೇ ರೀತಿ ಇರಂಗಿಲ್ಲ. ಇವು ಮೇಲ್ಸ್ ಗಳಿಗೆ 1.6 ಕಿಲೋಮೀಟರ್ ಓಡಬೇಕು 9 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಅಂದ್ರೆ ಬೇರೆ ಬೇರೆ ಕ್ಯಾಟಗರಿದೊಳಗೆ ಬೇರೆ ಬೇರೆ ರನ್ನಿಂಗ್ ಟೈಪ್ ಗಳು ಕೂಡ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದ್ರೆ ನಿಮ್ದು ಹೈಟ್, ವೇಟ್, ಚೆಸ್ಟ್ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕಾಗ್ತದೆ. ಫಿಮೇಲ್ ದವರು 157 ಸೆಂಟಿಮೀಟರ್ ಹೈಟ್ ಇರ್ಲೇಬೇಕು. ಇಷ್ಟ ಇರ್ಲೇಬೇಕಾಗ್ತದೆ. ಓಕೆ. ಆಮೇಲೆ ಇದು ಯಾವ್ದು ಶೆಡ್ಯೂಲ್ಡ್ ಟ್ರೈಬ್ ST ಕ್ಯಾಟಗರಿದವ್ರು ಇದ್ರ ಮೇಲ್ದವ್ರಿಗೆ 162.5, ಫಿಮೇಲ್ ದವ್ರಿಗೆ 150 ಸೆಂಟಿಮೀಟರ್ ಇದ್ರೂ ಕೂಡ ನಡೀತೈತಿ. ಇದು ST ಕ್ಯಾಟಗರಿದವ್ರಿಗೆ ಮಾತ್ರ. ST ಕ್ಯಾಟಗರಿ ಇದ್ದವರು ಅಷ್ಟು ಅವ್ರಿಗೆ ಹೈಟ್ ದಲ್ಲಿ ಬಿಡುವು ಸಿಗುತ್ತೈತಿ. ಇಲ್ಲಿ ಚೆಸ್ಟ್ ಅನ್ನು ಕೂಡ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ ಚೆಸ್ಟ್ ಅನ್ನ ಅಳತೆ ಮಾಡ್ತಾರೆ, ಎದೆ ಸುತ್ತಳತೆಯನ್ನ ಅಳತೆ ಮಾಡ್ತಾರೆ. ಸೊ ಎಲ್ಲರಿಗೂ ಕೂಡ 76 ಸೆಂಟಿಮೀಟರ್ ಬೇಕು. ಅದನ್ನ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಾಗ್ಬೇಕಂತ ಹೇಳ್ತಾರೆ. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ST ದವ್ರಿಗೆ ಇದು ST ದವ್ರಿಗೆ 76 ಮತ್ತು 5, ಉಳಿದವ್ರಿಗೆ ಎಷ್ಟಿರ್ಬೇಕು ಹೇಳ್ರಿ 80 ಸೆಂಟಿಮೀಟರ್ ಚೆಸ್ಟ್ ಇರ್ಬೇಕು. ಅದು ಉಗಿಸಿದಾಗ 5 ಸೆಂಟಿಮೀಟರ್ ಹೆಚ್ಚು ಆಗ್ತಾ ಇರ್ಬೇಕು ನಿಮ್ಮ ಎದೆ ಅಳತೆ. ಅಂದ್ರೆ 85 85. ST ದವ್ರಿಗೆ 76 ಇರ್ಬೇಕು, 76 ಅದನ್ನು ಉಗಿಸಿದಾಗ 5 ಹೆಚ್ಚು ಆಗ್ಬೇಕು ಅಂತಂದ್ರೆ 81ರವರೆಗೆ ಅವರ ಚೆಸ್ಟ್ ಆಗ್ಬೇಕು ಮೇಲ್ ಕ್ಯಾಂಡಿಡೇಟ್ಸ್. ವೇಟ್ ಏನಿದೆ, ವೇಟ್ ನಿಮ್ಮ ಹೈಟ್ ಗೆ ತಕ್ಕಂಗ ಮೆಡಿಕಲ್ ದೊಳಗೆ ಏನ್ ಚಾರ್ಟ್ ಇದೆ ಅದ್ರ ಪ್ರಕಾರ ನಿಮ್ಮ ವೇಟ್ ಗೆ ತಕ್ಕಂಗ ಹೈಟ್ ಇರ್ಬೇಕು ಅಂತ ಹೇಳಿ ಹೇಳ್ಯಾರ. ಇಷ್ಟ ಇರ್ಬೇಕು ಅಷ್ಟ ಅಂತೇನಿಲ್ಲ, ಬಟ್ ಹೈಟ್ ನಡಿತೈತಿ ಒಂದ್ ಸ್ವಲ್ಪ. ಈಗ ನೋಡ್ರಿ, ಈಗ ಇಲ್ಲಿ ಏನ್ ಎಕ್ಸಾಮ್ ಇದೆ ನಿಮ್ದು, ನೋಡ್ರಿ ಏನ್ ಹೇಳ್ಯಾರ ಇಲ್ಲಿ, ದೇರ್ ಈಸ್ ಟೋಟಲ್ ರಿಲ್ಯಾಕ್ಸೇಷನ್ ಇನ್ PET ಅಂಡ್ PST ಫಾರ್ ಎಕ್ಸ್ ಸರ್ವಿಸ್ ಮೆನ್ ದವ್ರಿಗಂತೂ ಏನು ಇರಂಗಿಲ್ಲ. PET PST will not be held for these ex-servicemen ದವ್ರಿಗೆ ಇರಂಗಿಲ್ಲ, ಬಟ್ ಹ್ಯಾವ್ ಟು ಅಪಿಯರ್ ಇನ್ PST ಫಾರ್ ರಿಕಾರ್ಡಿಂಗ್ ಮೆಜರ್ಮೆಂಟ್ ಆಫ್ ಹೈಟ್, ಚೆಸ್ಟ್ ಅಂಡ್ ವೇಟ್. ಆದ್ರೂ ಕೂಡ ಅವ್ರು ಹೋಗಿ ಅಲ್ಲಿ ಹೈಟ್, ಚೆಸ್ಟ್, ವೇಟ್ ಅನ್ನ ಮೆಜರ್ಮೆಂಟ್ ಮಾಡಿಸ್ಬೇಕಂತ. However, they will have to qualify the CBT, trade, skill test and medical examination. ಸೊ ಇಲ್ಲಿ ನೋಡ್ರಿ, ಫಸ್ಟ್ ನಿಮ್ದ ಏನ್ PET PST ಎಕ್ಸಾಮ್ ಇದೆ, ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ PET ಅಂಡ್ PST ಶಾಲ್ ಬಿ ಕಾಲ್ ಟು ದ ನೆಕ್ಸ್ಟ್ ಸ್ಟೇಜ್ ಟು ರಿಕ್ರೂಟ್ಮೆಂಟ್, ದಟ್ ಇಸ್ CBT. ಅಂತಂದ್ರೆ ನೀವು ಮೊದಲು ಏನಾಗ್ಬೇಕು ಅಂತಂದ್ರ PET PST ದಲ್ಲಿ ನೀವು ಕ್ವಾಲಿಫೈ ಆಗ್ಬೇಕು, ಪಾಸ್ ಆಗ್ಬೇಕು, ಆಮೇಲೆ CBT ದಲ್ಲಿ ನಿಮಗ್ ಕರೀತಾರ. CBT ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಕಂಪ್ಯೂಟರ್ ಬೇಸ್ಡ್ ಆಗಿರುವಂತಹ ಎಕ್ಸಾಮ್ ಅನ್ನ ನೀವು ಕೂಡ್ಬೇಕಾಗತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿರ್ತೈತಿ ಅಂತಂದ್ರ ಟೋಟಲ್ ಆಗಿ ಇಲ್ಲಿ ಕ್ವಶನ್ಸ್ ಗಳು 100 ಕ್ವಶನ್ಸ್ ಗಳು ಇರ್ತಾವು, 100 ಮಾರ್ಕ್ಸ್ ಗಳಿಗೆ ಇರ್ತಾವು. ಹೌದಾ? 2 ಗಂಟೆವರೆಗೆ ನಿಮ್ಗೆ ಕಾಲಾವಕಾಶ ಇರ್ತೈತಿ. ಯಾವ್ಯಾವ ಸಬ್ಜೆಕ್ಟ್ ಇರ್ತಾವ ಇದರಲ್ಲಿ? ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಏನ್ ಹೇಳ್ತೇವಲ್ಲ ಅದು 25 ಕ್ವಶನ್ಗಳು 25 ಮಾರ್ಕ್ಸ್ ಗಳಿಗೆ. ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಇರ್ತೈತಿ, 25 ಕ್ವಶನ್ 25 ಮಾರ್ಕ್ಸ್. ಆಮೇಲೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಇರ್ತೈತಿ, 25 ಕ್ವಶನ್ 25 ಮಾರ್ಕ್ಸ್ ಗಳಿಗೆ. ಹಿಂದಿ ಅಥವಾ ಇಂಗ್ಲಿಷ್ 25 ಕ್ವಶನ್ 25 ಮಾರ್ಕ್ಸ್. ಬಹಳ ಈಸಿ ಇರ್ತೈತಿ ಇದು. ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಇರ್ತಾವು. CBT ವಿಲ್ ಬಿ ಕಂಡಕ್ಟೆಡ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಓನ್ಲಿ. ಅಂದ್ರೆ ನಿಮ್ಮ ಎಕ್ಸಾಮ್ ಏನ್ ನಡೀತೈತಲ್ಲ ಇದು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತ್ರ ಇರ್ತೈತಿ, ಕನ್ನಡ ಭಾಷೆಯಲ್ಲಿ ಈ ಎಕ್ಸಾಮ್ ನಡೆಯಂಗಿಲ್ಲ. ಓಕೆನಾ? ಆಮೇಲೆ ನೆಗೆಟಿವ್ ಕೂಡ ಇದೆ ಇದರಲ್ಲಿ. ನೆಗೆಟಿವ್ ಎಷ್ಟೈತಿ? 0.25 ಇದೆ. ಅಂತಂದ್ರ ನೀವು 4 ಕ್ವಶನ್ ಗಳನ್ನ ರಾಂಗ್ ಮಾಡಿದ್ರಿ ಅಂತಂದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ನಲ್ಲಿ. ಓಕೆ, ಇಷ್ಟು ಸಬ್ಜೆಕ್ಟ್ ಗಳು. ಇವ ಸಬ್ಜೆಕ್ಟ್ ಗಳು GD ಅಲ್ಲಿ ಕೂಡ ನೀವು ಓದ್ತೀರಿ, ಬಟ್ ಅಲ್ಲಿ GD ಅಲ್ಲಿ ಏನಿರ್ತೈತಿ ಅಂತಂದ್ರ ಅಲ್ಲಿ ಎಕ್ಸಾಮ್ ಕನ್ನಡದಲ್ಲಿ ಕೂಡ ಕಂಡಕ್ಟ್ ಆಗ್ತೈತಿ. ಇದನ್ನ ಎಲ್ಲ ಓದಿರ್ತೀರಿ ನೀವು ಅಲ್ಲಿ. ಇಷ್ಟೆಲ್ಲ ಓದ್ಬೇಕು. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರು ಅಂತಂದ್ರ ಟ್ರೇಡ್ ಟೆಸ್ಟ್ ತಗೋತಾರು. ಟ್ರೇಡ್ ಟೆಸ್ಟ್ ಆದ್ಮೇಲೆ DME ಇರ್ತಕ್ಕಂಥದ್ದು ಮಾಡ್ತಾರ. ನೋಡ್ರಿ, ಟ್ರೇಡ್ ಟೆಸ್ಟ್ ತಗೋತಾರ. ಆಮೇಲೆ ನಿಮ್ಗೆ ಇದರಲ್ಲಿ ಬೇರೆ ಬೇರೆದವ್ರಿಗೆ, ಡ್ರೈವರ್ ದವ್ರಿಗೆ ಏನ್ ಇರ್ತೈತಿ, ಏನ್ ಮಾಡ್ಬೇಕು, ಮೋಟಾರ್ ವೆಹಿಕಲ್ ದವ್ರಿಗೆ ಏನ್ ನೋಡ್ರಿ, ಡ್ರೈವರ್ ದವ್ರಿಗೆ ಏನಿದೆ ಇಲ್ಲಿ, ನಾಲೆಜ್ ಆಫ್ ಡ್ರೈವಿಂಗ್ ಟ್ರೇಡ್, ಹ್ಯಾಂಡಲಿಂಗ್, ಡ್ರೈವಿಂಗ್, ಪಾರ್ಕಿಂಗ್ ಹೆಂಗ್ ಮಾಡ್ಬೇಕ, ಮೇಂಟೆನೆನ್ಸ್, ಆ ಗಾಡಿ ಒಳಗೆ ಏನಾರ
ಬಂದ್ಗಿಂದ ಬಿತ್ತು ಆತಂದ್ರ ಆಮೇಲೆ ಅದ್ರೊಳಗ ಲೈಟ್ ಹೆವಿ ವೆಹಿಕಲ್ಸ್ ಇವು ಎಲ್ಲಾನು ಕೂಡ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಬರ್ಬೇಕು. ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್ ದವ್ರ ನಾಲೆಜ್ ಇನ್ ಆಟೋಮೊಬೈಲ್ಸ್ ಫಿಟ್ಟರ್ದೊಳಗ ಮೋಟಾರ್ ಮೆಕ್ಯಾನಿಕಲ್ ಟ್ರೇಡ್ ಹ್ಯಾಂಡ್ಲಿಂಗ್ ಆಫ್ ಟೂಲ್ಸ್ ಅಂದ್ರೆ ರಿಪೇರಿ ಮಾಡಕ್ಕೆಲ್ಲ ಬರ್ಬೇಕು ಈ ಪೋಸ್ಟ್ ಗೆ ಹಾಕಿರುವಂತವ್ರು. ಬಗ್ಲರ್ದವ್ರಿಗೆ ಆ ಬಗ್ಲರ್ ಅಂತ ಒಂದು ವಾದ್ಯ ಬರ್ತೈತಿ ಅದನ್ನ ಊದಾಕ್ ಬರ್ಬೇಕ, ಅದನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡಾಕ ಬರ್ಬೇಕು. ಹಂಗಿತ್ತಂದ್ರ ಬಗ್ಲರ್ಗೆ ಹಾಕ್ಬಹುದು. ಟೇಲರ್ದವ್ರಿಗೆ ಟೇಲರ್ ಕೂಡ ಪೋಸ್ಟ್ ಇದಾವ ಇಲ್ಲಿ. ಟೇಕಿಂಗ್ ಮೆಜರ್ಮೆಂಟ್ ಅಂತಂದ್ರ ಅಳತೆ ತಗೊಳಾಕ್ ಬರ್ಬೇಕು, ಶರ್ಟ್ ಹೊಲ್ಯಾಕ ಪ್ಯಾಂಟ್ ಹೊಲ್ಯಾಕ. ಆಮೇಲೆ ಕಟ್ಟಿಂಗ್ ಮಾಡಾಕ್ ಬರ್ಬೇಕು, ಸ್ಟಿಚಿಂಗ್ ಮಾಡಾಕ್ ಬರ್ಬೇಕು, ಹೊಲ್ಯಾಕ್ ಬರ್ಬೇಕು. ಆಮೇಲೆ ಕಾಟನ್ ಯೂನಿಫಾರ್ಮ್ ಗಳು ಬರ್ಬೇಕು, ಸಿವಿಲ್ ಕ್ಲಾತ್ಸ್ ಗಳು ಹೊಲ್ಯಾಕ್ ಬರ್ಬೇಕು, ಕಟ್ಟಿಂಗ್ ಸ್ಟಿಚಿಂಗ್ ಇವೆಲ್ಲಾ ಬರ್ಬೇಕಿಲ್ಲ. ಆಮೇಲೆ ಕೋಬ್ಲರ್ ಕಟ್ಟಿಂಗ್ ಮಾಡೋವನಿಗೆ ಹ್ಯಾವಿಂಗ್ ನಾಲೆಜ್ ಆಫ್ ಈಸ್ ಟ್ರೇಡ್ ಅಂತಂದ್ರ ಕಟ್ಟಿಂಗ್ ಮಾಡುವಂತಹ ಅವನ ಅದ್ರೊಳಗೆ ಏನಿರ್ತೈತಿ ಅದೆಲ್ಲನು ಕೂಡ ಸಾರಿ ಕೋಬ್ಲರ್ ಇದೆ ಏನಿದು ಕೋಬ್ಲರ್ ಅಂತಂದ್ರೆ ಏನ್ ಹೇಳ್ರಿ, ಶೂಸ್ ಚಪ್ಪಲಿ ಮಾಡ್ತಾರಲ್ಲ ಅವ್ರಿಗೆ ಕೋಬ್ಲರ್ ಅಂತ ಕರಿತೀವಿ. ನಾ ಬಾರ್ಬರ್ ಅಂತ ಹೇಳಿ ತಿಳ್ಕೊಂಡಿದ್ದೀನಿ, ಬಾರ್ಬರ್ ಅಲ್ಲ ಇದು ಕೋಬ್ಲರ್ ಇದೆ. ಕೋಬ್ಲರ್ ಅಂತಂದ್ರೆ ಏನು, ಶೂಸ್ ಗಳ ಬಗ್ಗೆ ಚಪ್ಪಲಿಗಳ ಬಗ್ಗೆ ಮಾಹಿತಿ ಇರ್ಬೇಕು. ಹರಿದಿದ್ದು ಅಂತಂದ್ರೆ ಹೊಲ್ಯಾಕ್ ಬರ್ಬೇಕು, ಹೌದಾ, ಅವುಗಳನ್ನ ಯಾವ ರೀತಿ ಅದ್ರ ಬಗ್ಗೆ ಏನಿದೆ ಅದೆಲ್ಲ ಮಾಹಿತಿ ಅವ್ರಿಗೆ ಇರ್ಬೇಕಾಗ್ತೈತಿ. ಆಮೇಲೆ ಕಾರ್ಪೆಂಟರ್ ಇದಾನೆ ಅಂತಾರೆ, ಕಟ್ಟಿಗೆ ಸಾಮಾನುಗಳನ್ನ ಮಾಡ್ಬೇಕು. ಕುರ್ಚಿ ಹೆಂಗ್ ಮಾಡ್ತಾರೆ, ಟೇಬಲ್ ಹೆಂಗ್ ಮಾಡ್ತಾರೆ, ಮೆಜರ್ಮೆಂಟ್ ಹೆಂಗ್ ತಗೋತಾರೆ, ಕಿಟಕಿ ರಿಪೇರಿ ಇತ್ತು ಅಂತಂದ್ರೆ ಕಿಟಕಿ ರಿಪೇರಿ ಮಾಡಕ್ ಬರ್ಬೇಕು. ಅವೆಲ್ಲ ಯಾರಿಗ್ ಗೊತ್ತಿರ್ಬೇಕು, ಕಾರ್ಪೆಂಟರ್. ಆಮೇಲೆ ಪೇಂಟರ್ ಅಂತಂದ್ರ ಗೊತ್ತಿದೆ ನಿಮ್ಗ, ಪೇಂಟ್ ಮಾಡಕ್ ಬರ್ಬೇಕು, ಯಾವ ಕಲರ್ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಆಗತೈತಿ ಗೊತ್ತಿರ್ಬೇಕಾಗತ್ತೆ. ಈ ರೀತಿ ಕ್ವಶನ್ಸ್ ಗಳು ಇರ್ತಾವಲ್ಲಿ. ಆಮೇಲೆ ನೀವು ಯಾವ ರೀತಿ ಬಣ್ಣ ಹಚ್ತೀರಿ ಏನು ಅದೆಲ್ಲ ಟೆಸ್ಟ್ ಮಾಡ್ತಾರೆ ಇದರಲ್ಲಿ ಪೇಂಟರ್ದಲ್ಲಿ. ಆಮೇಲೆ ಗಾರ್ಡನರ್ ಇದೆ. ಗಾರ್ಡನರ್ ಅಂತಂದ್ರೆ ಗಾರ್ಡನ್ ಏನಿರ್ತೈತಿ ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡಕ್ ಬರ್ಬೇಕಾಗ್ತೈತಿ. ಬ್ರಾಸ್ ಬ್ಯಾಂಡ್ ಇದು ಕೂಡ ಒಂದು ವಾದ್ಯ ಇದೆ, ಅದ್ರ ಬಗ್ಗೆ ಗೊತ್ತಿರ್ಬೇಕು. ಆಮೇಲೆ ಪೈಪ್ ಬ್ಯಾಂಡ್ ಇದು ಕೂಡ ಒಂದು ವಾದ್ಯ. ಕುಕ್ ಇದೆ, ಕುಕ್ ದಲ್ಲಿ ಚಪಾತಿ ಹೆಂಗ್ ಮಾಡ್ಬೇಕು, ರೈಸ್ ಹೆಂಗ್ ಮಾಡ್ಬೇಕು, ವೆಜಿಟೇಬಲ್ಸ್ ಗಳ ಬಗ್ಗೆ ಎಲ್ಲಾ ಮಾಹಿತಿ ಗೊತ್ತಿರ್ಬೇಕಾಗ್ತೈತಿ. ದಾಲ್ ಹೆಂಗ್ ಮಾಡ್ತೇವಿ, ಸಾರು ಸಾಂಬಾರು ಇಡ್ಲಿ ಹೆಂಗ್ ಮಾಡ್ಬೇಕು, 100 ಜನರಿಗೆ ಯಾವ ರೀತಿ ನೀವು ಅಡಿಗೆ ಮಾಡ್ತೀರಿ, ಹೌದಾ. ಆಮೇಲೆ ಮೀಟ್, ಕುಕಿಂಗ್ ಆಫ್ ಮೀಟ್ ಅಂತಂದ್ರೆ ಮಾಂಸ, ಚಿಕನ್ ಮಟನ್ ಅದು ಮಾಡಕ್ ಬರ್ಬೇಕು. ಫಿಶ್ ಫ್ರೈ, ಫಿಶ್ದು ಎಗ್ದು ಖೀರ್ ಇವು ಎಲ್ಲವೂ ಕೂಡ ಬಗ್ಗೆ ನಿಮ್ಗೆ ಅದ್ರಲ್ಲಿ ಕೇಳ್ತಾರೆ ಅಲ್ಲಿ ಎಕ್ಸಾಮ್ ಟ್ರೇಡ್ ಟೆಸ್ಟ್ ದಾಗ ನೀವು ಎಲ್ಲ ಪಾಸ್ ಮಾಡಿ ಹೋದಾಗ. ಆಮೇಲೆ ವಾಟರ್ ಕ್ಯಾರಿಯರ್ ಏನೈತಿ ಇಲ್ಲಿ, ವಾಷಿಂಗ್ ಆಫ್ ಯುಟೆನ್ಸಿಲ್ಸ್ ಗಳಾಗಿರ್ಬಹುದು, ಅಂದ್ರೆ ಪಾತ್ರೆಗಳನ್ನ ತೊಳೆಯೋದು ಹೇಗೆ, ಹೌದಾ. ಆಮೇಲೆ ಆ ನೀಡಿಂಗ್ ಆಫ್ ಅಟ್ಟ ಫಾರ್ ಮೇಕಿಂಗ್ ಚಪಾತಿ. ಇಲ್ಲಿ ನೋಡ್ರಿ, ಇಲ್ಲಿ ವಾಟರ್ ಕ್ಯಾರಿಯರ್ ದವನಿಗೆ ಏನ್ ಮಾಡ್ತಾರು ಅಂತಂದ್ರ ಇಷ್ಟು ಹಿಟ್ಟು ಕೊಡ್ತಾರೆ. ಆ ಹಿಟ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀವು ನೀರ್ ಹಾಕಿ ಅದನ್ನ ಎಲ್ಲಾ ಮಿಕ್ಸ್ ಮಾಡ್ಬೇಕು, ಹಿಟ್ ಉಂಡಿ ಉಂಡಿ ಮಾಡ್ಬೇಕು ಅದನ್ನ. ಸೊ ಅದನ್ನೆಲ್ಲ ಕೂಡ ಇಲ್ಲಿ ನೋಡ್ತಾರ ಅವರು. ವಾಟರ್ ಕ್ಯಾರಿಯರ್ದ ಕೆಲಸ ಆಗಿರ್ತೈತೆ ಅದು. ಆಮೇಲೆ ಇಲ್ಲಿ ಬಂತು ನೋಡಿ ಬಾರ್ಬರ್ ಮತ್ತು ಹೇರ್ ಡ್ರೆಸ್ಸರ್ ಅಂತೇಳಿ. ಇಲ್ಲಿ ಕಟ್ಟಿಂಗ್ ಯಾವ ರೀತಿ ಮಾಡ್ಬೇಕು ಎಲ್ಲವುಗಳ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು. ವಾಷರ್ ಮ್ಯಾನ್ ಇದಾನೆ. ವಾಷಿಂಗ್ ಆಫ್ ಕ್ಲೋತ್ಸ್, ಐರನ್ ಯಾವ ರೀತಿ ನೀವು ತೊಳಿತೀರಿ. ಈಗ ಒಂದು 20 ಜೊತೆ ಬಟ್ಟೆಗಳಿದ್ದು ಅಂತಂದ್ರೆ ಅದ್ರೊಳಗೆ ಎಷ್ಟು ಪುಡಿ ಹಾಕ್ತೀರಿ, ನಿರ್ಮಾ ಪೌಡರ್ ಎಷ್ಟು ಹಾಕ್ತೀರಿ, ವೀಲ್ ಪೌಡರ್ ಎಷ್ಟು ಹಾಕ್ತೀರಿ, ಎಷ್ಟು ಯಾವ ರೀತಿ ನೀವು ಸ್ವಚ್ಛ ಮಾಡ್ತೀರಿ ಅದನ್ನೆಲ್ಲ ಕೂಡ ಇಲ್ಲಿ ಮೆಜರ್ಮೆಂಟ್ ಗೊತ್ತಿರ್ಬೇಕು ನಿಮಗ. ಇದಾದ್ಮೇಲೆ ಸಫಾಯಿ ಕರ್ಮಚಾರಿ ಇದಾನೆ. ನೆಲ ಒರೆಸೋದಾಗಿರ್ಬಹುದು, ಟಾಯ್ಲೆಟ್ಸ್ ಗಳನ್ನ ಕ್ಲೀನ್ ಮಾಡೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಯಾವ ರೀತಿ ಕ್ಲೀನ್ ಮಾಡ್ತೀರಿ ಏನು, ಅವರು ಸಫಾಯಿ ಕರ್ಮಚಾರಿ ಒಳಗ್ ಬರ್ತಾರೆ. ಆಮೇಲೆ ಮ್ಯಾಷನ್ ಇದೆ, ನಾಲೆಜ್ ಆಫ್ ಮ್ಯಾಷನರಿ ವರ್ಕ್. ಆಮೇಲೆ ಹ್ಯಾಂಡ್ಲಿಂಗ್ ಟೂಲ್ಸ್, ಮಿಕ್ಸಿಂಗ್ ಆಫ್ ಸಿಮೆಂಟ್. ಮ್ಯಾಷನ್ ಅಂತಂದ್ರೆ ಏನ್ ಹೇಳ್ರಿ, ಗೌಂಡಿ ಕೆಲಸ ಮಾಡುವಂತದ್ದು. ಸೊ ಎಷ್ಟು ಉಸಿಗು ತಗೋಬೇಕು, ಎಷ್ಟು ಸಿಮೆಂಟ್ ತಗೋಬೇಕಾಗ್ತೈತಿ, ಓಕೆ, ಅದೆಲ್ಲ ಕೂಡ ನಾಲೆಜ್ ನಿಮಗ ಇದರಲ್ಲಿ ಇರ್ಬೇಕಾಗ್ತೈತಿ. ಅದು ಕೂಡ ಪೋಸ್ಟ್ ಗಳು ಇದಾವೆ. ಎಲೆಕ್ಟ್ರಿಷಿಯನ್ ಅಂತೂ ಗೊತ್ತೈತಿ ನಿಮ್ಗ, ಎಲೆಕ್ಟ್ರಿಕ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕಾಗ್ತೈತಿ. ಇಷ್ಟು ಪೋಸ್ಟ್ ಗಳು ಇದಾವೆ. ನಿಮ್ಗೆ ಯಾವ ಸರಿ ಅನ್ಸುತ್ತೆ ಆ ಪೋಸ್ಟ್ ಅನ್ನ ಏನ್ ಮಾಡ್ರಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಇದಾದ್ಮೇಲೆ ಮತ್ತೆ ಇಂಪಾರ್ಟೆಂಟ್ ಏನು ಇದರಲ್ಲಿ DVM ಇರ್ತೈತಿ. ಆಮೇಲೆ ಐ ಚೆಕ್ ಕೂಡ ಮಾಡ್ತಾರೆ. ಅಷ್ಟೇನು ಇದು ಇರಂಗಿಲ್ಲ. 6x6 6x9 ಇತ್ತು ಅಂತಾರ ಆರಾಮಾಗಿ ಆಗ್ತೈತಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಕೂಡ ನಡಿತೈತಿ, ಅದೇನ ಅಷ್ಟು ಇದನ್ ಮಾಡಂಗಿಲ್ಲ. ಬಟ್ ಟ್ರೇಡ್ ಟೆಸ್ಟ್ ಪಾಸ್ ಆಗ್ಬೇಕಾಗ್ತೈತಿ. ಇಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಇದು. ಇದೇನು ಮೋಡ್ ಆಫ್ ಸೆಲೆಕ್ಷನ್. ಮಿನಿಮಮ್ ಇಷ್ಟರ ಮಾರ್ಕ್ಸ್ ತಗೋಬೇಕಂತ ಹೇಳಿ ಇದೆ ಇಲ್ಲಿ. ಜನರಲ್ ಕ್ಯಾಟಗರಿದವ್ರು 30%, 100ಕ್ಕೆ 30 ಮಾರ್ಕ್ಸ್ ಅವ್ರು ತಗೊಲೇಬೇಕು. OBCದವ್ರು 25 ತಗೊಲೇಬೇಕು. ಬೇರೆ ಕ್ಯಾಟಗರಿದವ್ರು 20 ತಗೊಲೇಬೇಕು ಮಾರ್ಕ್ಸ್ ಗಳು ಅಂತ ಹೇಳಿ. ಆಮೇಲೆ ಇದು ಪಯೋನಿಯರ್ ವಿಂಗ್ಸ್ ದವರಿಗೆ, ಜನರಲ್ ದವ್ರಿಗೆ 35, SC/ST OBC EWS ದವ್ರಿಗೆ 33 ಮಾರ್ಕ್ಸ್ ಅರೆ ತಗೊಲೇಬೇಕು ಅಂತ ಹೇಳಿ ಇದೆ. ಅದಕ್ಕಿಂತ ಹೆಚ್ಚು ನಿಲ್ತೈತಿ ಪರ್ಸೆಂಟೇಜ್.
ಬಟ್ ಅಷ್ಟರ ಮಾರ್ಕ್ಸ್ ತಗೊಂಡ್ರ ನೀವು ಕ್ವಾಲಿಫೈ ಆಗ್ತೀರಿ, ಇಲ್ಲ ಅಂತಂದ್ರ ಆಗಂಗಿಲ್ಲ. ಓಕೆ, ಇವಿಷ್ಟೆಲ್ಲ ಮಾಹಿತಿ ಏನು ಅಂತಂದ್ರ ಇದು ಟ್ರೇಡ್ಸ್ಮನ್ ಅದ ನೋಟಿಫಿಕೇಶನ್ ಬಗ್ಗೆ. ಮತ್ತೇನಿದೆ ನೋಡೋಣ ಇದ್ರ ಮುಂದೆ. ಓಕೆ, ಆಮೇಲೆ ಎಲ್ಲಾ ವೇಕೆನ್ಸಿ ಇದಾವು ಇಲ್ಲಿ. ಇಲ್ಲಿ ನಮ್ ಕರ್ನಾಟಕದ ಎಲ್ಲಿದೆ ಒಂದ್ ಸ್ವಲ್ಪ ತೋರಿಸ್ತೀನಿ, ಅದ್ರದ್ದು ಸ್ಕ್ರೀನ್ ಶಾಟ್ ತಗೊಳ್ರಿ, ಯಾವ್ಯಾವ ಪೋಸ್ಟ್ ಗಳಿಗೆ ಯಾವ್ಯಾವ್ದು ಇದಾವು ಅಂತೇಳಿ. ಮೊದಲು 1ನೇ ಪೇಜ್ ಒಂದ್ ತಗೋರಿ, ಯಾಕಂತಂದ್ರ ಯಾವ ಲೈನ್ ಒಳಗೆ ಯಾವ್ದಿದೆ, SC/ST ದವ್ರಿಗೆ ಎಷ್ಟು ಏನು ಅಂತ ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ತಗೋರಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ನಮ್ಮ ಕರ್ನಾಟಕದ ಎಲ್ಲಿದೆ, ಕರ್ನಾಟಕದ ಇಲ್ಲಿದೆ ನೋಡ್ರಿ, ಇದು ಕರ್ನಾಟಕದ್ದು. ಈ ಒಂದು ಏನ್ ಮಾಡ್ರಿ, ಇದ್ರದ್ದು ಒಂದು ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಳ್ರಿ. ಟೋಟಲ್ ಆಗಿ ಎಷ್ಟು ಇದಾವೆ ಇಲ್ಲಿ, 471 ಸೀಟ್ಸ್ ಗಳು ಇಲ್ಲಿ ನಿಮ್ಗ ವೇಕೆನ್ಸಿಗಳು ಇದಾವೆ. ಓಕೆ, ಸೊ ಇದಿಷ್ಟು ಮಾಹಿತಿ CRPF ಟ್ರೇಡ್ಸ್ಮನ್ ಬಗ್ಗೆ. ಹೌದಾ, CRPF ಟ್ರೇಡ್ಸ್ಮನ್ ಬಗ್ಗೆ ಇದೆ. ಸೊ ಕ್ಲಾಸಸ್ ಗಳು ಬೇಕು ಅಂತಂದ್ರೆ ಬೇಗನೆ ಜಾಯ್ನ್ ಆಗ್ರಿ. 14/4/2026 ಮಾತ್ರ ಅಡ್ಮಿಷನ್ ತಗೊಳಕತ್ತೀವಿ, ಅದ್ರ ಮುಂದೆ ನಾವು ಅಡ್ಮಿಷನ್ ತಗೊಳಂಗಿಲ್ಲ. ಸೊ ನಮ್ ಟಾರ್ಗೆಟ್ ಇದೆ ಒಂದು 100 ಜನ ಆದ್ರು ಅಂತಂದ್ರೆ ನಾವು ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ಸೊ ಅದ್ರ ಸಲುವಾಗಿ ನೀವು ಸೇರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳು ಕೂಡ ಸೇರಿಸ್ರಿ. 100 ಜನ ಆದ್ರು ಅಂತಂದ್ರೆ ನಾವು ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತೇವೆ. ಓಕೆನಾ, ರೈಟ್. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು ನೀವು. ಅದ್ರ ಜೊತೆಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ತಿಳಿಸ್ರಿ. ಧನ್ಯವಾದಗಳು. ಜೈ ಹಿಂದ್.